ಎರಡನೆಯ ಸೆಮಿಫೈನಲ್ ಪಂದ್ಯಾಟ ಚಕ್ರವ್ಯೂಹ ವರ್ಸಸ್ ಗಜಪಡೆ ಜನಸಂದ್ರ. ಓಪನಿಂಗ್ ಆಗಿ ಚೇತು ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಬ್ರಿಜೇಶ್ ಪಾಟೀಲ್ ದೋಸ್ತ, ಹೆಸಗಾರಿಕೆಯಲ್ಲಿ ಸಿಂಗ್. ಈ ತರ್ಮದ ಬಹಳಷ್ಟೊಂದು ಬಿರುಸಿನ, ಓಹೋ ಎಂತ ಒಂದು ಫೀಲ್ಡಿಂಗ್ ನೋಡಿ ಆಯ್ಕೆ ಮಾಡ್ತಾ ಇದರಲ್ಲಿ. ಅನುಭವದ ಕ್ಷೇತ್ರ ರಕ್ಷಣೆ, ಮೊದಲನೇ ಚಟಿಗೆ ಬಿರುಸಿನ ಬ್ರೇಕ್ ಥಾಟ್ ಆಗ್ತಾ ಇದೆ. ಚೇತನ್ ಮೊದಲನೆಯ ಚಟಿಗೆ ಬಿರುಸಿನ ಓಟ್ಗಳಿಗೆ ಕೈ ಹಾಕಿದ್ರು, ಆದ್ರೆ ಸುಲಭದ ರೀತಿಯ ಕ್ಯಾಚ್ ಔಟ್. ಚೇತು ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು, ಸುಲಭದ ರೀತಿ ಕ್ಯಾಚ್ ಔಟ್. ಬ್ರಿಜೇಶ್ ಪಾಟೀಲ್ ಹೊಸ ಬ್ಯಾಟನ್ ಕೀರ್ತಿ, ಜರ್ಸಿ ನಂಬರ್ 7. ಕಾದು ನೋಡಬೇಕಾಗ್ತದೆ. ಚೇತನ್ ನಿರ್ಗಮನದ ನಂತರ ಬಂದಂತ ಕೀರ್ತಿ ಎಷ್ಟರ ಮಟ್ಟಿಗೆ ತಮ್ಮ ಸಾಮರ್ಥ್ಯದ ಆಟವನ್ನು ಪ್ರಾರಂಭಿಸ್ತಾರೆ ಇಲ್ಲಿ ಅಂತ. ಎಸ್, ಮಂಜು ಸಿಂಗ್ ಕೃಷ್ಣ ಸಿಂಗ ಸ್ವಲ್ಪ ಇದು ಮಾಡಪ್ಪ, ಚೇಂಜ್ ಮಾಡು. ಎಸ್, ಕೃಷ್ಣ ಸಿಂಗ್ क्या हो गया? बैठना है ये? यस यस, ಮತ್ತೊಮ್ಮೆ ಕೃಷ್ಣ ಸಿಂಗ್ ಎರಡನೇ ಚೆಂಡು, ಸೆಕೆಂಡ್ ಬಾಲ್. ಯಸ್, ಕೀರ್ತಿ ಅನುಭವದ ರೀತಿಯ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ತಟ್ಟಿ ಮುಟ್ಟುವ ಮುಖಾಂತರವಾಗಿ ಒಂದೋಟದ ಪೂರೈಕೆ. ಎಸ್, ಮತ್ತೊಮ್ಮೆ ಕೃಷ್ಣ ಸಿಂಗ್ ಟು ಬ್ರಿಜೇಶ್ ಪಾಟೀಲ್ ದೋಸ್ತ. ಬಾದ ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ ನೋಡಿ. ಲೆಗ್ ಕಟರ್ ಮಾದರಿಯಲ್ಲಿ ಎಸೆದಂತ ಚೆಂಡು ನೆಟ್ ನೇರ ಗುಡ್ ರಕ್ಷಕನಾಗಿ ಮುರಳಿ. ಎಸ್, ಬಹಳಷ್ಟು ಅನುಭವದ ಎಸೆಗಾರಿಕೆ ಆಗ್ತಾ ಇದೆ ಕೃಷ್ಣ ಸಿಂಗ್ ಎಸೆಗಾರಿಕೆಯಲ್ಲಿ. ಈ ತರ ಮಧ್ಯೆ ಬಹಳಷ್ಟು ಒಂದು ಅನುಭವದ ಎಸೆಗಾರಿಕೆ ಆಗ್ತಾ ಇದೆ. ಒಂಟಿ ಓಟಗಳ ಪೂರೈಕೆ, ಬ್ಯಾಕ್ ಟು ಬ್ಯಾಕ್ ಒಂಟಿ ಓಟಗಳ ಡಾಟ್ಗಳ ಪೂರೈಕೆ ಮುಖಾಂತರವಾಗಿ 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ಅಂಕಪಟ್ಟಿ ಅಂಶ 2ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ. ಕೀರ್ತಿ ಮತ್ತು ಬ್ರಿಜೇಶ್ ಪಾಟೀಲ್ ಸ್ಟ್ರೈಕ್ ಅಲ್ಲಿ. ಈ ತರ ಮಧ್ಯೆ ವೈಡ್ ಓಟದ ಹೆಚ್ಚುವರಿ ಆಗ್ತಾ ಇದೆ. ಅತಿಕ್ರಮಣ ಎಸೆಗಾರಿಕೆ, ಕೀರ್ತಿ ಸ್ಟ್ರೈಕ್ ಅಲ್ಲಿ 3ನೇ ಓಟಕ್ಕೆ ರವಾನೆ ಆಗ್ತಾ ಇದೆ. ಕಾದು ನೋಡಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಅನ್ನು ನೀಡ್ತಾರೆ ಅಂತ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ಯಾವುದೇ ಒಂದು ಬಿರುಸಿನ ಓಟುಗಳಿಗೆ ಕೈ ಆಗ್ತಾ ಇಲ್ಲ. ಪವರ್ ಪ್ಲೇ ಮೊದಲನೇ ಓವರ್ ಪ್ರಾರಂಭದಲ್ಲಿ ಕೃಷ್ಣ ಸಿಂಗ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಲಾಸ್ಟ್ ಬಾಲ್. ಮತ್ತೊಂದು ನೋಡಿ ಅನುಭವದ ಎಸೆಗಾರಿಕೆ, ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಎರಡನೇ ಚೆಂಡು ಕೂಡ ಸೇಮ್ ಡೆಲಿವರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಓವರ್ ಕಂಪ್ಲೀಟ್. ಮೊದಲನೇ ಓವರ್ ಮುಕ್ತಾಯಕ್ಕೆ 3 ಓಟಗಳು 4 ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಉತ್ತಮ ರೀತಿಯ ಎಸೆಗಾರಿಕೆ, ಕಮ್ ಬ್ಯಾಕ್ ಕೂಡ ಡೆಲಿವರಿ ಅನ್ಬೋದು. ಕೃಷ್ಣ ಸಿಂಗ್ ಎಸೆಗಾರಿಕೆಯಲ್ಲಿ ಒಂದು ಬಲಿಷ್ಠ ವಿಕೆಟ್ ಅನ್ನು ಕೂಡ ಪ್ರಾರಂಭದಲ್ಲೇ ಚೇತನ್ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ನಡೆಯನ್ನು ಮೂಡಿಸಿದ್ರು. ಅದಾದ ನಂತರ ಬಂದಂತ ಕೀರ್ತಿ ಬಹಳಷ್ಟು ಒಂದು ನಿಧಾನಗತಿಯ ಓಟುಗಳನ್ನು ಕಲೆ ಆಗ್ತಾ ಇದ್ದಾರೆ. ಯಾಕಂದ್ರೆ ಬ್ರಿಜೇಶ್ ಪಾಟೀಲ್ ದೋಸ್ತನ ಒಂದು ಜವಾಬ್ದಾರಿಯುತ ಆಟ ಎಲ್ಲ ಪಂದ್ಯದಲ್ಲಿ ಕಂಡು ಬರ್ತಾ ಇದೆ. ನೋಡೋಣ ಸೆಮಿಫೈನಲ್ ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಸಾಮರ್ಥ್ಯವನ್ನ
ಪ್ರಾರಂಭ ಮಾಡ್ತಾರೆ ಅಂತ. ಎಸ್ಗಾರಿಕೆಯಲ್ಲಿ ಹಿತೇಶ್ ಜರ್ಸಿ ನಂಬರ್ 12 ಅನುಭವದ ರಾಚಿ ಬ್ಯಾಟರ್ನ ಯಾವ ರೀತಿ ಕಟ್ಟಿ ಹಾಕ್ತಾರೆ ಕಾದು ನೋಡ್ಬೇಕಾಗ್ತದ. ಈತನ ಮಧ್ಯ ಹಿತೇಶ್ ಎಸೆದಂತ ಚೆಂಡಿನ ಮುಖಾಂತರವಾಗಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. 5ಕ್ಕೆ ತಲುಪ್ತಾ ಇದೆ ಅಂಕಪಟ್ಟಿ ಅಂಶ. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ, ಹೊನಲು ಬೆಳಕಿನ ಪಂದ್ಯಾಟಗಳು ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಕೊನೆಯ ಸೆಮಿಫೈನಲ್ ಪಂದ್ಯಾಟ. ಚನ್ನಸಂದ್ರ ಗಜಪಡೆ ಈತನ ಮದ ಸ್ಟಪಡಾಗಿ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು, ಅದು ಕೂಡ ಬಲಿಷ್ಠ ಬಲಗೈ ದಾಂಡಿಗನನ್ನ ಕಟ್ಟಿ ಆಗ್ತದೆ ನೋಡಿ. ಹಿತೇಶ್ ದ ಯಂಗ್ಸ್ಟರ್ ಆಫ್ ದ ಯೂತ್, ಚನ್ನಸಂದ್ರ ಗಜಪಡೆಯ ಅನುಭವದ ಎಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಥರ್ಡ್ ಬಾಲ್, ಈತನ ಮಾದ ಯಾರ್ಕರ್ ಲೈನ್ ಡೆಲಿವರಿ ನೋಡಿ, ಇಲ್ಲಿ ಕಮ್ ಬ್ಯಾಕ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಎಸಗಾರಿಕೆಯನ್ನು ಮಾಡಿಕೊಡ್ತಾ ಇದ್ರಲ್ಲಿ ಹಿತೇಶ್ ಎಸೆದಂತ ಚೆಂಡು ಗುಡ್ ಲೆಂತ್ ಹಾಗೂ ಯಾರ್ಕರ್ ಲೈನ್ ಡೆಲಿವರಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಅನುಭವದ ರೀತಿಯ ಯಂಗ್ಸ್ಟರ್ಸ್ ನ ಎಸಗಾರಿಕೆ ಆಗ್ತಾ ಇದೆ ನೋಡಿ. ತಮ್ಮ ತಂಡಕ್ಕೆ ಬಹುಮುಖ್ಯ ಆಸರೆ ಆದಂತ ಆಟಗಾರ ಹಿತೇಶ್. ಮತ್ತೊಮ್ಮೆ ಈತನ ಮಾದ ಸಬಡಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು, ಲಾಂಗ್ ಆಫ್ ಮುಖಾಂತರವಾಗಿ 1 ಬೌನ್ಸ್ ಬೌಂಡ್ರಿ. ಬ್ರಿಜೇಶ್ ಪಾಟೀಲ್ ದೋಸ್ತ ಅನುಭವದ ಬ್ಯಾಟರ್, ಚಕ್ರವ್ಯೂಹದ ಪರವಾಗಿ ಒಳ್ಳೆಯ ಆಟಗಾರ, ಸವ್ಯಸಾಚಿ ಬೆಂಗಳೂರು ಪರಿಸರದ ಯುವ ಪ್ರತಿಭೆಯ ಚನ್ನಸಂದ್ರದ ಯುವ ಪ್ರತಿಭೆ ಅಂತಾನೆ ಹೇಳಬಹುದು. ಬ್ರಿಜೇಶ್ ಪಾಟೀಲ್ನ ಆರ್ಭಟವಾಗ್ತಾ ಇದ್ದಲ್ಲಿ 4 ಓಟದ ಹೆಚ್ಚುವರಿ, 9 ಓಟಗಳು 5ನೇ ಬಾರಿ. ಸ್ಟಾಪಡ್ ಆಗಿ ಬೀಸುವಂತ ಪ್ರಯತ್ನ, ಅಲ್ಲಿ ಕ್ಷೇತ್ರ ರಕ್ಷಣೆ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ಬಿರುಸಿನ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಅಕ್ಷಯ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂಟಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಓವರ್ ಕಂಪ್ಲೀಟ್, 2 ಓವರ್ಗಳ ಮುಕ್ತವನ್ನು ಕಾಣ್ತಾ ಇದೆ. 11 ಓಟಗಳು ಪೂರೈಕೆಗೊಳ್ತಾ ಇದೆ. ಇಲ್ಲಿ ಪ್ರಾರಂಭದಲ್ಲೇ ಒಂದು ವಿಕೆಟ್ ಕಳೆದುಕೊಂಡ್ರು ಸಹ ಚಕ್ರವ್ಯೂಹ ನಿಧಾನಗತಿಯ ಓಟುಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಕೂಡ ಸ್ಟ್ರೈಕ್ ಅಲ್ಲಿ ಅನುಭವದ ಬ್ಯಾಟರ್ಗಳು ಅಂಕಣ ಒಳಭಾಗದಲ್ಲಿ ಪ್ರವೇಶಿಸಿಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಕೀರ್ತಿ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಬ್ರಿಜೇಶ್. ಅನುಭವದ ಬ್ಯಾಟರ್ಗಳು ಕೂಡ ಚಕ್ರವ್ಯೂಹ ಪರವಾಗಿ ಯಾವ ಮಟ್ಟಕ್ಕೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ, ಪ್ರಾರಂಭ ಮಾಡ್ತಾರೆ, ಕಾದು ನೋಡ್ಬೇಕಾಗ್ತದೆ. ಎಸ್ಗಾರಿಕೆ ಭಾಗದಲ್ಲಿ ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ನ್ಯೂ ಬೌಲರ್ ಮುರಳಿ, ಚನ್ನಸಂದ್ರ ಗಜಪಡೆಯ ಕ್ಯಾಪ್ಟನ್. ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಚ್ಯುತ್ ಎಲ್ಲಿದ್ರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಚ್ಯುತ್ ಗೌಡ. ಬಹಳಷ್ಟು ಉತ್ತಮ ರೀತಿಯ ಹೆಸಗಾರಿಕೆ ಇತ್ತು. ಮುರಳಿ ಎಸೆದ ಮುಖಾಂತರವಾಗಿ ಒಂಟಿಯಾಗೋ ಬಳಿ ಒಟ್ಟುಗಳ ಹೆಚ್ಚುವರಿ, 2 ಓಟದ ಹೆಚ್ಚುವರಿ ಮುಖಾಂತರವಾಗಿ ಅನ್ನ ಸರ್ ಡಾಟಾ ಇದು 2 balls 2 runs. ಓಕೆ ಓಕೆ 2 runs. ಓಕೆ ಓಕೆ ಸ್ಟಾರ್ಟ್. ಎಸ್ ಓಕೆ. ಉತ್ತಮ ರೀತಿಯ ಒಂದು ಚೊತ್ತಾಟ ಕೂಡ ಬಿಲ್ಡ್ ಆಗ್ತಾ ಇದೆ. ಅಲ್ಲಿ ಕೀರ್ತಿ ಹಾಗೂ ಅನುಭವದ ಬ್ಯಾಟರ್ ಬ್ರಿಜೇಶ್ ಪಾಟೀಲ್ ಮುಖಾಂತರವಾಗಿ ಒಂಟಿ ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ.
ಈಗ ಅಚ್ಚು ಅಂತ ಕರಿತೀನಿ. ಸ್ಕೋರ್ ಈಸ್ 14. ಶ್ರಮಿಸಿ 15. ಉತ್ತಮ ರೀತಿಯ ಒಂದು ಕಮ್ಬ್ಯಾಕ್ ಡೆಲಿವರಿ ಆಗ್ತಾ ಇದೆ ನೋಡಿ. ಮುರಳಿ ಎಸ್ಕಾರಿಕೆಯಲ್ಲಿ ಯಾವುದೇ ಒಂದು ಬಿರುಸಿನ ಓಟ್ಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಮೂರನೇ ಚಾತಿಯಲ್ಲಿ ಬಹಳಷ್ಟು ಅನುಭವದ ರೀತಿಯ ಪಂದ್ಯಾಟ, ಬಹಳಷ್ಟು ಮನಮೋಹಕವಾದ ರೋಮಾಂಚಕ ಪಂದ್ಯಾಟ. ನಮ್ಮ ಕಾಡುಗೋಡಿ ಯುವ ಪ್ರತಿಭೆಗಳು ಈ ಒಂದು ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಯ ಪರವಾಗಿ ಮುರಳಿ ಎಸ್ಕಾರಿಕೆಯಲ್ಲಿ ಮನು ಎಲ್ಲಿದ್ರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಮನೋಜ್ ತನ್ನ ಮಧ್ಯೆ ಬಹಳಷ್ಟು ಒಂದು ಸುಂದರತೆ ಎಸ್ಕಾರಿಕೆ ಕಂಪ್ಲೀಟ್ ಆಗ್ತಾ ಇದ್ರೆ ಮುರಳಿ ಎಸ್ಕಾರಿಕೆಯಲ್ಲಿ ಯಾವುದೋ ಒಂದು ಬಿರುಸಿನ ಓಟುಗಳು ಕೊಡದ ಡಾಟೆಡ್ ಡೆಲಿವರಿ ಹಾಗೂ ಒಂಟಿ ಓಟುಗಳಿಗೆ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ 16ಕ್ಕೆ 1, 16 ಲಾಸ್ ಆಫ್ 1 ವಿಕೆಟ್. ನಿಧಾನಗತಿಯ ಪ್ರಾರಂಭವಾಗ್ತಾ ಇದೆ. ಚಕ್ರವ್ಯೂಹ ಇನ್ನು ಕೂಡ ರೈಟಿ ಬ್ಯಾಟರ್ ಅಂಕಣ ಒಳಭಾಗದಲ್ಲಿ ಇದ್ದಾರೆ. ನೋಡೋಣ ಮುಂದಿನ ಎಸ್ಗಾರಿಕೆ ಎಷ್ಟರ ಮಟ್ಟಿಗೆ ಪ್ರಾರಂಭವನ್ನು ಕಾಣ್ತದೆ ಅಂತ. ದಯವಿಟ್ಟು 4 ಓವರ್ ಆದಮೇಲೆ ಬರಬೇಕು. ಚಕ್ರವ್ಯೂಹ ಸನ್ನಿ ಪ್ಲೀಸ್ ಕೋಆಪರೇಟ್ ಮಾಡಿ. 4 ಓವರ್ ಆದಮೇಲೆ ಒಂದು 2 ನಿಮಿಷ ಕಾಲಾವಕಾಶ ಇರುತ್ತೆ, ಸ್ಟ್ರಾಟಜಿ ಟೈಮ್ ಔಟ್ ಇರುತ್ತೆ. ಎಸ್ ಮತ್ತೊಮ್ಮೆ ಹಿತೇಶ್ ಹಿಂದಿನ ಓವರ್ನಲ್ಲಿ ಬಹಳಷ್ಟು ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡಿ ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸಿದಂಥ ಎಸ್ಗಾರಿಕೆಯನ್ನು ಆಟಗಾರ ಈಗ ಮತ್ತೊಮ್ಮೆ ಅವರ 2ನೇ ಓವರ್ನ ಚಾಲ್ತಿಯಲ್ಲಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಟ್ರೈಕಲ್ಲಿ ಕೀರ್ತಿ ಹಾಗೂ ನಾನ್ ಸ್ಟ್ರೈಕಲ್ಲಿ ದೋಸ್ತ. ಚಕ್ರವ್ಯೂಹ ಪರವಾಗಿ ಎಸ್ ಬಂತು ನೋಡಿ. ಬಿಗ್ ಶಾಟ್ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಒಂಟಿ ಓಟುಗಳ ಪೀರೈಕೆ ಆಗ್ತಾ ಇದೆ. ಯಾವುದೇ ಒಂದು ಬಿರುಸಿನ ಓಟುಗಳಿಗೆ ಕೈ ಆಗ್ತಾ ಇಲ್ಲ. ಬ್ರಿಜೇಶ್ ಪಾಟೀಲ್ ಕಡೆಯಿಂದ ಒಂದು ಬೌಂಡ್ರಿ ಬಂದಿತ್ತು ಲಾಂಗ್ ಆನ್ ವಿಭಾಗಕ್ಕೆ ಮೇಲಾಗಿ. ಅದಾದ ನಂತರ ಯಾವುದೇ ಒಂದು ಬೌಂಡ್ರಿಗಳು ಕೂಡ ಪ್ರಾರಂಭವನ್ನು ಕಾಣ್ತಾ ಇಲ್ಲ. ಹಿತೇಶ್ 2ನೇ ಚೆಂಡು, ಸೆಕೆಂಡ್ ಬಾಲ್. ಯಾಸ್ ಬಂತು ನೋಡಿ. ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿ ಎಸೆತ ಮಾರ್ಪಾಡಾಗ್ತಾ ಇದೆ. ವಾಡ ಎಕ್ಸ್ಪೆನ್ಸಿವ್ ಓವರ್ ನೋಡಿ. ಇದು ಯಂಗ್ಸ್ಟರ್ಸ್ ನ ಪ್ರತಿಭೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತನ್ನು ತಿಳಿಸ್ತಾ ಇದ್ದಾನೆ ಗಜಪಡೆಯ ಮೇಲುಗೈ ಆಟಗಾರ ಹಿತೇಶ್. ಯಾಸ್ ಬಂತು ನೋಡಿ. ಬ್ರಿಜೇಶ್ ಪಾಟೀಲ್ ಅನುಭವದ ಸಿಕ್ಸರ್ ಮುಖಾಂತರವಾಗಿ ಡೀಪ್ ಸ್ಕ್ವೇರ್ ಲೆಗ್ ಮುಖಾಂತರವಾಗಿ ಹೊಡೆದಂತ ಚೆಂಡು ನಟ್ಟ ನೇರ ಸೀಮರಕ್ಕೆ ಹೊರಾಂಚಿನಲ್ಲಿ ಚರಿಸ್ತಾ ಇದೆ. ಇಟ್ಸ್ ಅ ಬಿಗಿ ಸಿಕ್ಸರ್, ದಂದನ್ ಸಿಕ್ಸರ್. ಎಸ್ ಈಗ ಬಂತು ನೋಡಿ. ಪ್ರೆಷರ್ ಕಮ್ಮಿ ಆಗ್ತಾ ಇದೆ. ಪ್ರಾರಂಭದಲ್ಲಿ ಒಂಟಿ ಓಟುಗಳು ಹಾಗೂ ಡಾಟ್ ಡೆಲಿವರಿಗೆ ಪ್ರಾರಂಭವನ್ನು ಮಾಡಿದ್ದು. ಅದಾದ ನಂತರ ಈಗ ಬಿಗ್ ಶಾಟ್ಗೆ ಕೈ ಆಗ್ತಾ ಇದೆ. ಬ್ರಿಜೇಶ್ ಲಾಸ್ಟ್ 3 ಬಾಲ್.
ಬಹಳಷ್ಟು ಹುತ್ತುಪೂರ್ತಿ ಹೆಚ್ಚುಗಾರಿಕೆಯಲ್ಲಿ ಒಂಟಿ ಓಟಗಳ ಪೂರೈಕೆ, ಸುಲಭದ ರೀತಿಯ ಒಂಟಿ ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಅನುಭವದ ರೀತಿಯ ಹೆಚ್ಚುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಿತೇಶ್. ಸ್ಕೋರ್ ಮೂವ್ಸ್ ಆನ್ 24. 5ನೇ ಬಾರಿ 5th ಬಾಲ್. ಈ ತರಮದ ಬಲವಾಗಿ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಅನುಭವದ ರೀತಿಯ ಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡೋಟುಗಳು ಬೀಳ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ಈ ತರ ಮಧ್ಯೆ ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 4 ಓವರ್ಗಳ ಮುಕ್ತಾಯದ ಬಳಿಕ 25. ಒಂದು ಹುದ್ದರಿ ಕೂಡ ಚೇತನ್ ವಿಕೆಟ್ ಪ್ರಾರಂಭದಲ್ಲಿ ನೆಲಕ್ಕುರುಳಿದ್ರು ಸಹ ಜೊತೆ ಆಟ ಕೂಡ ಇಲ್ಲಿ ಬಿಲ್ಡ್ ಆಗ್ತಾ ಇದೆ. ಎಸ್ 2 minutes ಬ್ರೇಕ್. ಎಸ್ 4 ಓವರ್ಗಳು ಮುಕ್ತಾಯಗೊಳ್ತಾ ಇದೆ. 24 ಓಟಗಳು ಕೂಡ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ನೋಡೋಣ ಇನ್ನುಳಿದ 24 ಎಸೆತದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕಲೆ ಹಾಕಿ ತಮ್ಮ ತಂಡದ ಟಾರ್ಗೆಟ್ ಅನ್ನ ಮುನ್ನಡೆಸ್ತಾರೆ ಅಂತ. ಚಕ್ರವ್ಯೂಹ ಪರವಾಗಿ ಮೊದಲನೇ ಕ್ರಮಾಂಕ ದಾಂಡಿಗನಾಗಿ ಬಂದಂತ ಕೀರ್ತಿ ಹಾಗೂ ಬ್ರಿಜೇಶ್ ಪಾಟೀಲ್ ಇನ್ನು ಅಂಕಣ ಒಳಭಾಗದಲ್ಲಿ. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಲ್ಲಿ ಚನ್ನಸಂದ್ರ ಗಜಪಡೆ ವರ್ಸಸ್ ಚಕ್ರವ್ಯೂಹ ಪರವಾಗಿ ಒಂದು ಪಂದ್ಯಾಟ ಸಾಗ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ ಚೇಂಜಸ್ ಆಗ್ತಾ ಇದೆ ಫೀಲ್ಡಿಂಗ್ ಅಲ್ಲಿ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ. ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ. ಲಾಂಗ್ ಆಫ್ ಅನ್ನು ಬಳಸ್ತಾ ಸ್ಕ್ವೇರ್ ಗಲ್ಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ ಕಾಯ್ದಿರಿಸ್ತಾ ಇದೆ. ಎಸ್ Y2 ಎಸ್ಕಾರ್ಕೆಲ್ ಕ್ವಿಕ್ ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಒಂಟಿ ಓಟಗಳ ಪೂರೈಕೆ ಆಗ್ತದೆ. ತಟ್ಟಿ ಮುಟ್ಟುವ ಮುಖಾಂತರ ಜಾಣಮಯ ಓಟ. ಎಸ್ ಮತ್ತೊಮ್ಮೆ Y2 ಬ್ರಿಜೇಶ್ ದೋಸ್ತ. ಈ ತರಮಾದ ರಿವರ್ಶಿಪ್ ದಾಖಲಾತಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದು ಡಾಟೆಡ್ ಡೆಲಿವರಿ. ನೆಟ್ ನೇರ ಗುಟ್ಟು ರಕ್ಷಕರ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಅನುಭವದ ರೀತಿಯ Y2 ಎಸ್ಗಾರಿಕೆ ಆಗ್ತಾ ಇದ್ದಲ್ಲಿ ಚಕ್ರವ್ಯೂಹನ ಪರವಾಗಿ ಇನ್ನೂ ಕೂಡ ಸ್ಟ್ರೈಕ್ ಅನ್ನು ಬರ್ಸ್ಕೊಳ್ತದೆ. ಬಲಿಷ್ಠ ದಾಂಡಿಗರು ಕೂಡ ಅಂಕಣ ಒಳಭಾಗದಲ್ಲಿ. ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ ನೋಡಿ. ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಅನುಭವದ ರೀತಿಯ ಎಸ್ಗಾರಿಕೆ. ಎಂತ ಒಂದು ಬ್ಯೂಟಿಫುಲ್ ಬಾಲ್ ಪ್ರದರ್ಶನ ಆಗ್ತಾ ಇದೆ.
ಚನ್ನಸಂದ್ರ ಗಾಜಾಪಡೆ ಈ ಒಂದು ಪಂದ್ಯಾಟದ ಮೇಲುಗೈ ಸಾಧಿಸ್ತಾ ಇದೆ. ಓಟಗಳು ಬರ್ತಾ ಇಲ್ಲ, ಸ್ಥಗಿತತೆಗೊಳ್ತಾ ಇದೆ ಓಟಗಳ ಸಂಖ್ಯೆ. 26 ಓಟಗಳು, 5 ಚಾಲ್ತಿಯಲ್ಲಿ ವೈಟು ಎಸ್ಕಾರಿಕೆ. ಓಹೋ ಯಾಸ್ ನೋಡಿ, ಬ್ಯಾಕ್ ಟು ಬ್ಯಾಕ್ ಪ್ರಯತ್ನ ವಿಫಲತೆ ಆಗ್ತಾ ಇದೆ. ಸ್ವಿಚ್ ದಾಖಲಾತಿ ಕೂಡ ಪ್ರಯತ್ನ ವಿಫಲತೆ ಹಾಗೂ ಬಲಿಷ್ಠ ದಾಂಡಿಗೆ ನನ್ನ ಕಟ್ಟಿ ಆಗ್ತಾ ಇದೆ. ವೈಟು ಕಮ್ ಬ್ಯಾಕ್ ಬೌಲರ್ ಗಾಜಾಪಡೆ, ಅನುಭವದ ಎಸೆತಗಾರ. 5th ಬಾಲ್. ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ ನೋಡಿ, 5ನೇಯ ಎಸೆತ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಸತತ 4 ಡಾಟ್ ಡೆಲಿವರಿ. ಏನಾಗ್ತಿದೆ ಇಲ್ಲಿ? ಬ್ರಿಜೇಶ್ ಪಾಟೀಲ್ ಎಲ್ಲ ಪಂದ್ಯಾಟದಲ್ಲೂ ಬಹಳಷ್ಟು ಸೊಗಸಾದ ಆಟವನ್ನಾಡಿ ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸಿದರು. ಸೆಮಿಫೈನಲ್ ಪಂದ್ಯಾಟದಲ್ಲಿ ಕೊಂಚ ಹಿನ್ನಡೆ. ಈ ತರ್ಮದ ಬೇಯಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಬೆರಸಿನ ಕ್ಷೇತ್ರಾಕ್ಷಣ 20 ಓಟಗಳ ಪೂರೈಕೆ ಮುಖಾಂತರವಾಗಿ ವೈಟು ಅವರ್ ಕಂಪ್ಲೀಟ್. ಇಟ್ಸ್ ಅ ಗುಡ್ ಬೌಲಿಂಗ್ ಕೂಡ ಅನ್ಬೋದು ನೋಡಿ. ಈ ಓವರ್ನಲ್ಲಿ ಕೇವಲ 2 ಓಟವನ್ನು ಬಿಟ್ಟು ಸಂಪೂರ್ಣ ಎಸೆಗಾರಿಕೆ ಮುಕ್ತಾಯ ಮಾಡಿಕೊಡ್ತಾ ಇದ್ದಾರೆ. ವಾಟ್ ಅ ಬ್ಯೂಟಿಫುಲ್ ಬೌಲರ್ ಎನ್ಬೋದು ಚನ್ನಸಂದ್ರ ಗಾಜಾಪಡೆಯ ಮೇಲುಗೈ ಆಟಗಾರರು. ಯಸ್, ಕೃಷ್ಣ ಸಿಂಗ್ ಮತ್ತೊಮ್ಮೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಬೌಲಿಂಗ್ ವಿಭಾಗದಲ್ಲಿ. ಇನ್ನು ಕೂಡ ರೈಟಿ ಬ್ಯಾಟರ್ ಅಂಕಣ ಒಳಭಾಗದಲ್ಲಿ ಪ್ರವೇಶಿಸ್ಕೊಳ್ತಾ ಇದ್ದಾರೆ. ಬಿರುಸಿನ ಓಟುಗಳಿಗೆ ಕೈ ಹಾಕಬೇಕಾಗ್ತದೆ ಈಗ, ಯಾಕಂದರೆ ಬಲಿಷ್ಠ ತಂಡ ಗಜಪಡೆಯನ್ನು ಸೆಣಸಬೇಕಾದ್ರೆ ಬಿರುಸಿನ ಓಟುಗಳಿಗೆ ಕೈ ಹಾಕಬೇಕಾಗ್ತದೆ. ಟಾರ್ಗೆಟ್ ಅಗಲವಾದ ಎಸೆತ ಅಲ್ಲಿ ಕೃಷ್ಣ ಸಿಂಗ್ ಎಸೆಗಾರಿಕೆಯಲ್ಲಿ ಕಂಡು ಬರ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಬಹಳಷ್ಟು ಸೊಗಸಾಗಿ ಕಂಡು ಬರ್ತಾ ಇದೆ. 28 ಓಟಗಳಿಗೆ ಸ್ಥಗಿತತೆಗೊಳ್ತಾ ಇದೆ. ಬಹಳಷ್ಟು ರೋಮಾಂಚಕ ಪಂದ್ಯಾಟ. ಯಾಸ್ ಬಂತು ನೋಡಿ, ಬಿಗ್ ಶಾಟ್ ಪ್ರಯತ್ನ ಅಲ್ಲಿ ಅಕ್ಷಯ್ ಕ್ಷೇತ್ರಾಕ್ಷಣೆ, ಅನುಭವದ ರೀತಿಯ ಕ್ಯಾಚರ್. ಈ ಒಂದು ಪಂದ್ಯಾಟದ ವಿಕೆಟ್ ಟೇಕರ್ ಕೃಷ್ಣ ಸಿಂಗ್ ಅಂತ ಒಂದು ವಿಕೆಟ್ ಅನ್ನು ಧರೆಗೊಳಿಸ್ತಾ ಇದ್ದಾರೆ ನೋಡಿ. ಅದು ಕೂಡ ಬ್ರಿಜೇಶ್ ಬಹಳಷ್ಟು ಅನುಭವದ ಪವರ್ ಹಿಟ್ಟರ್ ಅನ್ನು ಇಲ್ಲಿ ನೆಲಗೊಳಿಸ್ತಾ ಇದ್ದಾರೆ. 2ನೇ ವಿಕೆಟ್ ಕೂಡ ಚಕ್ರವ್ಯೂಹ ಪರವಾಗಿ ಕಾಯ್ದಿರಿಸ್ತಾ ಇದೆ. ಯಸ್, ಈಗ ಬರ್ತಾ ಇದ್ದಾರೆ ಕ್ಯಾಪ್ಟನ್ ಆಫ್ ಚಕ್ರವ್ಯೂಹದ ಮೋಹನ್ ಮೋನಿ. ಎಸ್, ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. 2ನೇ ಕ್ರಮಕ್ಕೆ ದಾಂಡಿಗನಾಗಿ ಮೋಹನ್ ಸ್ಟ್ರೈಕ್ ಅನ್ನು ಆವರಿಸ್ಕೊಳ್ತಾ ಇದ್ದಾರೆ. ಬಿಗ್ ಹಿಟ್ಟರ್. ಈ ತರ ಬಂದ ತಕ್ಷಣ ಬಿರುಸಿನ ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಈ ಒಂದು ಪಂದ್ಯಾಟ ಬಹಳಷ್ಟು ಉತ್ತಮ ರೀತಿಯ ತೆಗೆದುಕೊಂಡು ಹೋಗ್ತಾ ಇದೆ. ಚನ್ನಸಂದ್ರ ಗಾಜಾಪಡೆ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟ. ನೋಡಿ, ಬಿಗ್ ಶಾಟ್, ಅನುಭವದ ಬ್ಯಾಟರ್ ಮೋನಿ ದಾಂಡಿನಿಂದ ಅನುಭವದ ಒಂದು ಕಂಬ್ಯಾಕ್ ದಂದನ್ ಸಿಕ್ಸರ್. ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಬೌಂಡ್ರಿ. 34 ಓಟಗಳು, 34 ರನ್ಸ್. ಇನ್ನು ಕೂಡ 3 ಎಸೆತ ಬಾಕಿ ಉಳಿತಾ ಇದೆ ಕೃಷ್ಣ ಸಿಂಗ್ ಎಸೆಗಾರಿಕೆ ಭಾಗದಲ್ಲಿ. Yes, it's a
ಗುಡ್ ಬಾಲ್ ಎನ್ನುವ ಸೂಚನೆ ನೀಡ್ತಾ ಅದರ ಅನುಭವದ ಎಸ್ಗಾರಿಕೆಯಲ್ಲಿ ನೋಡಿ ಲೆಕ್ಕಟರ್ ಮಾದರಿಯಲ್ಲಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೆಟ್ ನೇರ ಗುಡ್ ರಕ್ಷಕನ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದ್ದ. ವೈಟ್ ಬಾಲ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ರೆ ಅಗಲವಾದ ಎಸೆತ ಇಲ್ಲಿ ವೈಟ್ ಬಾಲ್. ಬಂತು ನೋಡಿ ಬಿಗ್ ಶಾಟ್. ಮತ್ತೊಂದು ಸೇಮ್ ರಿಸಲ್ಟ್, ಸೇಮ್ ಶಾಟ್. ದಂದನ ದಂದನ್. ಇಟ್ಸ್ ಅ ಲಾಂಗ್ ಸಿಕ್ಸರ್. ಅನುಭವದ ಸಿಕ್ಸರ್ ಮುಖಾಂತರವಾಗಿ ಎರಡನೇ ಸಿಕ್ಸರ್. ಬಲಿಷ್ಠ ಬಾಲಗಾಯಿ ದಾಟಿಗ ಮೋನಿ, ಹೀರೋ ಆಫ್ ದ ಚಕ್ರವ್ಯೂಹ, ದ ಕ್ಯಾಪ್ಟನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅನುಭವದ ಬ್ಯಾಟರ್ ಮುಖಾಂತರವಾಗಿ ಎರಡನೇ ಸಿಕ್ಸರ್ ಕೂಡ ರವಾನೆ ಆಗ್ತಾ ಇದೆ. ಬಲಿಷ್ಠ ಪವರ್ ಹಿಟ್ಟರ್ ರೋಹಿತ್ ಶರ್ಮಾ. ಲಾಸ್ಟ್ ಬಾಲ್. ಎಸ್, ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ 6 ಓವರ್ಗಳ ಒಂದು ಓವರ್ ಕಂಪ್ಲೀಟ್ ಮುಖಾಂತರವಾಗಿ 41-41. ಆಫ್ಟರ್ ದ ಕಂಪ್ಲೀಟೇಷನ್ ಆಫ್ 6 ಓವರ್, ಸ್ಕೋರ್ಸ್ ಮೂವ್ಸ್ ಆನ್ 41, ಲಾಸ್ ಆಫ್ 2 ವಿಕೆಟ್ಸ್. ನೋಡೋಣ ಈ ಒಂದು ಪಂದ್ಯಾಟ ಎಷ್ಟರ ಮಟ್ಟಿಗೆ ನುಳಿದ 12 ಎಸೆತದಲ್ಲಿ ಬಾಕಿ ಓಟಗಳು ಬರ್ತವೆ ಅಂತ. ಬಿರುಸಿನ ಗಜಪಡೆ ಸೆಣಸಬೇಕಾದ್ರೆ ಸರಾಸರಿ ಓಟಗಳು ಟಾರ್ಗೆಟ್ ಅನ್ನು ನೀಡಬೇಕಾಗ್ತದೆ. 42-42, ಸೆಮಿಸಿ 41-41. ಯಸ್, ಮತ್ತೆ ವೆಲ್ಕಮ್ ಬ್ಯಾಕ್ Y2. ಇಂದಿನ ಓವರ್ನಲ್ಲಿ ಅನುಭವದ ರೀತಿ ಎಸ್ಗಾರಿಕೆ ಮಾಡಿ ತಮ್ಮ ತಂಡಕ್ಕೆ ಬಹುಮುಖ್ಯ ಆಸರೆಯಾದಂಥ 30 Y2. ಸ್ಟ್ರೈಕ್ ಅಲ್ಲಿ ಕೀರ್ತಿ. ಸ್ಟ್ಯಾಂಡ್ ಅಂಡ್ ಡೆಲಿವರ್. What a beautiful shot. It's a one bounce boundary. ಅನುಭವದ ಹೊಡೆತಗಳು ಈಗ ಕೊನೆ ಕ್ಷಣದಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಿಂದೆ ಓವರಲ್ಲಿ ಬಿರುಸಿನ ಸಿಕ್ಸರ್ಗಳು ಹೊಡೆದಂತ ಮೋನಿ ಕ್ಯಾಪ್ಟನ್ಸಿ ಜವಾಬ್ದಾರಿಯಾಗಿ ಆಟವನ್ನಾಡಿದ್ರು. ಅದಾದ ನಂತರ ಕೀರ್ತಿ ಈಗ ತಮ್ಮ ಬಲಿಷ್ಠ ಓಟಗಳಿಗೆ ಕಲೆ ಆಗ್ತಾ ಇದ್ದಾರೆ. 45 ಓಟಗಳು 45. ಬಹಳಷ್ಟು ಅನುಭವದ ರೀತಿಯ ಹೊಡೆತಗಳ ಮುಖಾಂತರವಾಗಿ ಒನ್ ಬೌನ್ಸ್ ಬೌಂಡ್ರಿ, ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್. ಎಸ್, ನ್ಯೂ ಬಾಲ್ ಕೊಡಿ ಪ್ಲೀಸ್. ಬಾಲ್ ಸಿಕ್ಕಿಲ್ಲ ಅಂದ್ರೆ ಹೋಲ್ಡ್ ಬಾಲ್ ಕೊಡಿ ಸರ್. ಎಸ್, ಮಿನಿ ಸಚಿನ್ ತೆಂಡೂಲ್ಕರ್ನ ಶಾಟ್ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ನೋಡಿ ಎಂಥ ಒಂದು ಅವಿಸ್ಮರಣೀಯವಾದ ಹೊಡೆತ ಅಂದರೆ, ಪ್ರಾರಂಭದಲ್ಲೇ ಮೊದಲನೇ ಕ್ರಮಾಂಕ ದಾಂಡಿಗನಾಗಿ ಬಂದಂಥ ಕೀರ್ತಿ ಈಗ ಒಂದು ಬಲಿಷ್ಠ ಓಟಗಳ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. 45 ಓಟಗಳು. ಸರ್, ಹಳೆ ಬಾಲ್ ಕೊಡಿ ಸರ್ ಪ್ಲೀಸ್. ಗೋಲ್ಡ್ ಬಾಲ್ ಇದೆ, ಅಲ್ಲಿದೆ. ಹೌದು, ತುಂಬ ಹೈಟ್ ಮಾಡಬೇಕಾಯ್ತು. ಬಟ್ ಈಗ ಪಾಯಿಂಟ್ಸ್ ಸ್ವಲ್ಪ ಕಾಣಿಸ್ತಾ ಇದೆ. ಇಲ್ಲ ಎಲ್ಲರೂ ಸಪ್ರೇಟ್ ಇಲ್ಲ. ನಾನು ಸಪ್ರೇಟ್, ಕಾಮೆಂಟ್ ಸಪ್ರೇಟು, ಅಂಪೈರ್ ಸಪ್ರೇಟು, ಲೈವರ್ ಸಪ್ರೇಟ್, ಎಲ್ಲ ಸಪ್ರೇಟ್. ಇದೆಲ್ಲ ತಗೊಂಡು
ಜೂನಿಯರ್ ಸಚಿನ್ ತೆಂಡೂಲ್ಕರ್. ಎಸ್ ವೈಟು. ಈ ತರ ಮತ್ತೆ ವೈಟು ಎಸೆದಂತ ಚೆಂಡಿನ ಮುಖಾಂತರವಾಗಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ ನೋಡಿ. ಅನುಭವದ ಎಸೆಗಾರಿಕೆ ಶಶಿ ವೈಟು. ಎಸ್ ನೋಡೋಣ ಎಂತ ಕಮ್ ಬ್ಯಾಕ್ ಬೌಲಿಂಗ್ ಮತ್ತೊಮ್ಮೆ ಮಾಡ್ತಾರೆ ಅಂತ. ಕೀರ್ತಿ ಸ್ಟ್ರೈಕ್ ಅಲ್ಲಿ. ಈ ತರ ಮಾದ ಕಾಟನ್ ಬಾಲ್ ಆಗೋ ಚಾನ್ಸಸ್ ಇತ್ತು, ಆದರೆ ಟವರ್ಸ್ ಕ್ಯಾಚ್ ಇರೋದ್ರಿಂದ ಒಂದು ಡ್ರಾಪ್ ಕ್ಯಾಚ್ ಆಗ್ತಾ ಇದೆ. 20 ಓಟಗಳ ಪೂರೈಕೆ ಮುಖಾಂತರವಾಗಿ 46 ಓಟಗಳು. 7ನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಅನುಭವದ ರೀತಿಯ ಎಸೆಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲನೇ ಚೆಂಡಿಗೆ ಒಂದು ಬೌಂಡ್ರಿಯನ್ನು ಕಲೆ ಹಾಕಿಸಿದ್ರು. ಅದಾದ ನಂತರ ಡಾಟೆಡ್ ಹಾಗೂ ಸಿಂಗಲ್ 20 ಓಟಗಳ ಪೂರೈಕೆ. 46. ಎಸ್ ಬಂತು ನೋಡಿ ಇವಾಗ ಭರ್ಜರಿ ಬ್ಯಾಟರ್, ಪವರ್ ಹಿಟ್ಟರ್ ಅಂತಾನೆ ಮೌನಿ. ಈ ತರವಾದ ಪವರ್ಫುಲ್ ಶಾಟ್ ಬೀಸುವಂತ ಪ್ರಯತ್ನ. ಲಾಂಗ್ ಆನ್ ಮುಖಾಂತರವಾಗಿ 20 ಓಟಗಳ ಪೂರೈಕೆ ಆಗ್ತಾ ಇದೆ. ಇನ್ನು ಕೂಡ ಎಸೆಗಾರಿಕೆ ಬಾಕಿ ಉಳಿತಾ ಇದೆ. 47 ಓಟಗಳು. ಎಸ್ ಕೀರ್ತಿ ನಿರ್ಗಮನ ಆಗ್ತಾ ಇದೆ ನೋಡಿ. ಇಲ್ಲಿ ಸುಲಭದ ಕ್ಯಾಚ್, ಎಡ್ಜಾಗಿ ಮಾದರಿಯಲ್ಲಿ ಬಿದ್ದಂತ ಚೆಂಡು ನೆಟ್ ನೇರ ಗೂಟು ರಕ್ಷಕನ ಒಂದು ಸುಂದರತೆ ಕ್ಯಾಚ್ ಮುಖಾಂತರವಾಗಿ 3ನೇಯ ವಿಕೆಟ್ ಕೂಡ ನೆಲ ಕಚ್ತಾ ಇದೆ. ಅಲ್ಲಿ ಚಕ್ರವ್ಯೂಹ ಪರವಾಗಿ ಬ್ರೇಕ್ ಥಾಟ್. ಎಸ್ ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದಾರೆ. ಹಿಂದೆ ನಡೆದಂಥ ಮ್ಯಾಚಲ್ಲಿ ಬಹಳಷ್ಟು ಒಂದು ಪವರ್ಫುಲ್ ಸಿಕ್ಸರ್ ಹಾಗೂ ಬೌಂಡ್ರಿಗಳನ್ನು ಸಿಡಿಸಿದ್ರು ಸನ್ನಿ. ಈಗ 3ನೇಯ ಕ್ರಮಾಂಕದ ಬ್ಯಾಟರ್ ಆಗಿ ಅಂಕಣ ಒಳಭಾಗವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಸ್ ನೋಡೋಣ ಈ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಸಾಮರ್ಥ್ಯದ ಓಟಗಳನ್ನು ಕಲೆ ಹಾಕ್ತಾರೆ ಅಂತ. ವೈಟು ಎಸೆಗಾರಿಕೆಯಲ್ಲಿ ಅನುಭವದ ರೀತಿಯ ಒಂದು ಲಯವನ್ನು ಕಟ್ಕೊಳ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಟು ಗೋ. 7ನೇ ಓವರ್ನ ಮುಕ್ತಾಯಕ್ಕೆ ಲಾಸ್ಟ್ ಕೊನೆ ಚೆಂಡು ಬಾಕಿ ಉಳಿತಾ ಇದೆ. ಎಸ್ ಲಾಸ್ಟ್ ಬಾಲ್. ಈ ತನವಾದ ಸುಂದರತೆ ಎಸೆಗಾರಿಕೆಯಲ್ಲಿ ನೋಡಿ ಅನುಭವದ ರೀತಿಯ ಸನಿ ಬ್ಯಾಟರ್ನ ಕಟ್ಟಿ ಆಗ್ತಾ ಇದ್ದಾರೆ. ಓವರ್ ಕಂಪ್ಲೀಟ್. 7 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 47 ಓಟಗಳು, 47. ಲಾಸ್ಟ್ ಕೊನೆ 6 ಚೆಂಡುಗಳ ಬಾಕಿ ಉಳಿತಾ ಇದೆ. ನೋಡೋಣ ಮುರಳಿ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ 6 ಎಸೆತದಲ್ಲಿ ಓಟಗಳನ್ನು ಕಲೆ ಹಾಕ್ತಾರೆ, ಈ ಒಂದು ಪಂದ್ಯಾಟ ಬಿರುಸಿನ ಟಾರ್ಗೆಟನ್ನು ನೀಡ್ತಾರೆ ಅಂತ. ಯಾಕಂದರೆ ಇನ್ನೂ ಕೂಡ ಮೋನಿ ಹಾಗೂ ಸಾನಿ ಅಂಕಣ ಒಳಭಾಗವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ಬಿರುಸಿನ ಒಂದು 2 ಸಿಕ್ಸರ್ ಹಾಗೂ ಒಂದು ಬೌಂಡ್ರಿಗಳು ಬರಬೇಕಾಗ್ತದೆ ಮೋನಿ ದಾಂಡಿನಿಂದ. 6ನೇ ಓವರ್ನ ಚಾಲ್ತಿಯಲ್ಲಿ ಬಿರುಸಿನ 2 ಸಿಕ್ಸರ್ ಕೂಡ ಕಲೆ ಹಾಕಿದ್ರು. ಅದಾದ ನಂತರ ಕೊನೆ ಓವರ್ನ ಎಸೆಗಾರಿಕೆಯಲ್ಲಿ ಮುರಳಿ ಒಂದೆಡೆ ಗಜಪಾಡೆ ಆದರೆ ಇನ್ನೊಂದೆಡೆ ಚಕ್ರವ್ಯೂಹ ಪರವಾಗಿ ಒಂದು ಪಂದ್ಯಾಟ. ಈ ತರವಾದ ಲೂಪು ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಎಷ್ಟೊಂದು ಅನುಭವದ ರೀತಿಯ ಒಂದು ಮಿಡ್ ವಿಕೆಟ್ ಭಾಗದಲ್ಲಿ ಇದ್ದಂತ ಫೀಲ್ಡರ್ ಕ್ವಿಕ್ ಎಸೆಗಾರಿಕೆ ನೋಡಿ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಒಂದು ಬಲಿಷ್ಠತೆ ಬೆಳೆಸ್ಕೊಳ್ತಾ ಇದೆ ಗಜಪಡೆ. 20 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 48. Yes, it's a good ball. What a beautiful delivery. ನೋಡಿ ಇಲ್ಲಿ ಅನುಭವದ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆಗಾರಿಕೆ, ಡಾಟೆಡ್ ಡೆಲಿವರಿ. ಎಸ್ ನೋಡೋಣ ಇದು ವೈಡ್ಗೆ ರಿವ್ಯೂ ಹೋಗ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದು ಡಿಸಿಷನ್ ಥರ್ಡ್ ಅಂಪೈರ್.
ಎಸ್, ಇಟ್ಸ್ ಎ ಗುಡ್ ಬಾಲ್. ಯಾವುದೇ ರಿವ್ಯೂ ಇರೋದಿಲ್ಲ ಸರ್. ನೆಕ್ಸ್ಟು ಇಟ್ಸ್ ಅ ಮ್ಯಾಗ್ನಿಫಿಷೆಂಟ್ ಗುಡ್ ಬಾಲ್. ಅನುಭವದ ಬ್ಯಾಟರ್ ಸನಿ ದಾಂಡಿಗನನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಬ್ಯಾಟರನ್ನು ಇಲ್ಲಿ ತಡೆ ಹಿಡಿತಾ ಇದ್ದಾರೆ. ಓಟ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ಅನುಭವದ ರೀತಿಯ ಸೀನಿಯರ್ ಪ್ಲೇಯರ್ ಎಸ್ಗಾರಿಕೆ ಚನ್ನಚಂದ್ರ ಗಜಪಡೆ ಈ ಒಂದು ಪಂದ್ಯಾಟವನ್ನು ಮೇಲುಗೈ ಸಾಧಿಸ್ತಾ ಇದ್ದ. ಗುಡ್ ರಕ್ಷಕನಾಗಿ ಅಕ್ಷಯ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಸ್, ಮತ್ತೊಮ್ಮೆ ಪ್ರಾರಂಭ. ಈ ತನ್ಮದ ಸ್ಟಪನ್ ಆಗಿ ಬೀಸುವಂತ ಪ್ರಯತ್ನ. ಅನುಭವದ ರೀತಿಯ ಸ್ಟ್ರೈಕ್ ಡೌನ್ ದ ಗ್ರೌಂಡ್. ಒನ್ ಬೌನ್ಸ್ ಬೌಂಡ್ರಿ ಮುಖಾಂತರವಾಗಿ 4 ಹೊಡೆದ ಹೆಚ್ಚುವರಿ. ನೋಡಿ, ಕೊನೆ ಕ್ಷಣದಲ್ಲಿ ಬಿರುಸಿನ ಓಟಗಳಿಗೆ ಕೈ ಹಾಕ್ತಾ ಇದ್ದಾರೆ. ಸೋನಿ ದಾಡಿನಿಂದ ಮೊದಲನೆಯ ಬೌಂಡ್ರಿ ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. 52-52. ಎಸ್, ಬಹಳಷ್ಟು ಒಂದು ಸುಂದರತೆಯ ಓಟ ಕೂಡ ಕಂಡು ಬರ್ತಾ ಇದೆ. ನೋಡಿ, ಇಲ್ಲಿ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ಟು ದ ಸಿಂಗಲ್ ಓಟ, ಕ್ವಿಕ್ ರನ್. ಲಾಸ್ಟ್ 2 ಬಾಲ್ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅನುಭವದ ರೀತಿಯ ಹೆಚ್ಚುಗಾರಿಕೆ ಮುರಳಿ ಅವರು ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಕೊನೆ ಓವರ್ನಲ್ಲಿ ಕೇವಲ ಒಂದು ಬೌಂಡ್ರಿ ಬಿಟ್ಟರೆ ಇನ್ನುಳಿದ ಎಲ್ಲ ಚೆಂಡುಗಳು, ಒಂಟಿಗಳು ಹಾಗೂ ಚುಕ್ಕೆ ಎಸೆತ ಮಾರ್ಪಾಡಾಗ್ತಾ ಇದೆ. ಈ ತನ್ಮದ ಕ್ಷಣ ಮಾತ್ರದಲ್ಲಿ ಚೆಂಡು. ಯಸ್, ಸುಲಭದ ಕ್ಯಾಚ್. ವೈಟು ಈ ಒಂದು ಪಂದ್ಯಾಟವನ್ನು ಮೇಲುಗೈ ಸಾಧಿಸ್ತಾ ಇದೆ. ಚನ್ನಚಂದ್ರ ಗಜಪಡೆ ಒಳ್ಳೆಯ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ಎಸ್, ಲಾಸ್ಟ್ ಬಾಲ್ಸ್ ಟು ಗೋ. ಐವತ್ತ3. Yes, another player has to be entry. Rupesh Rupi. Last ball. Rupesh Rupi. Tippe. Yes, 53-54 target. Yes, it's a ಈಸಿ ಚೇಸಬಲ್ ಟಾರ್ಗೆಟ್ ಕೂಡ ಇದು. ನೋಡೋಣ 54ರ ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಸೆಮಿಫೈನಲ್ 2 ಪಂದ್ಯಾಟದಲ್ಲಿ ಮುಕ್ತಾಯ ಮಾಡಿಕೊಡ್ತಾರೆ ಅಂತ. ಬೇಗ ಎಂಟ್ರಿ ಆಗಬೇಕು ಫೀಲ್ಡರ್ಸ್. ಚಕ್ರವ್ಯೂಹ ಎಂಟ್ರಿ ಆಗಿ ಬೇಗ ಫೀಲ್ಡಿಂಗ್ಗೆ.
ಎಸ್ ಅಂಪೈರ್ ಸ್ಟಾರ್ಟ್. ಐವತ್ತ 4 ಟಾರ್ಗೆಟ್ ಅನ್ನು ಬೆನ್ನಟ್ಟಲು ಬರ್ತಾ ಇದ್ದಾರೆ ನಮ್ಮ ಚನ್ನಸಂದ್ರ ಗಜಪಡೆಯ ಓಪನಿಂಗ್ ಕ್ರಮಾಂಕ ದಾಂಡಿಗರು. ಒಂದೆಡೆ ಅಕ್ಷಯ್ ಸ್ಟ್ರೈಕ್ ಅಲ್ಲಿ, ನಾನ್ ಸ್ಟ್ರೈಕ್ ಅಲ್ಲಿ ಸಾಲಗ ಸುಬ್ಬು ಹಾಗೂ ಎಸ್ಗಾರಿಕೆಯಲ್ಲಿ ವಿನಯ್ ಕುಮಾರ್. ರೈಟಿ ಎಸ್ಗಾರಿಕೆಯಲ್ಲಿ ಸಚಿನ್ ತೆಂಡೂಲ್ಕರ್ನ ಅಭಿಮಾನಿ ವಿನಯ್ ಕುಮಾರ್. ಎಸ್ ಮೊದಲನೇ ಚೆಂಡು. ವಾಟ್ ಎ ಶಾಟ್ ನೋಡಿ, ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚಾಡಿನ ಮುಖಾಂತರವಾಗಿ ಅಕ್ಷಯ್. ವಾಟ್ ಎ ಶಾಟ್, ವಾಟ್ ಎ ಬ್ಯೂಟಿಫುಲ್ ಶಾಟ್ ನೋಡಿಲಿ. ಅಕ್ಷಯ್ ದಾಡಿನಿಂದ ಬಂದಂತ ಮೊದಲನೆಯ ಪ್ರಪ್ರಥಮ ಬೌಂಡ್ರಿ. ನಾನವರು ಸ್ಟ್ರೈಕ್ ರೇಟ್ನ ಸರದಾರ. 54 ಒಂದು ಗುರಿ. ಒಂಟಿ ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಕ್ವಿಕ್ ರನ್ ನೋಡಿ, ಒಂದು ಬೌಂಡ್ರಿ ನಂತರ ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ 5 ಓಟಕ್ಕೆ ತಲುಪ್ತಾ ಇದೆ. ಪ್ರಾರಂಭಿಕ ಸೆಷನ್ನಲ್ಲಿ ಬಂದಂಥ ಆಟಗಾರರು ಅಕ್ಷಯ್ ಹಾಗೂ ಸುಬ್ಬು ದಾಂಡಿನಿಂದ ಎಷ್ಟರ ಮಟ್ಟಿಗೆ ತಮ್ಮ ಜೊತೆ ಆಟ ಬಿಲ್ಡ್ ಆಗ್ತದೆ ನೋಡೋಣ. ವಿನಯ್ ಕುಮಾರ್ ಎಸ್ಕಾರಿಕೆಯಲ್ಲಿ ನೋಡಿ ಸುಬ್ಬು ಸಾಲಗ ಒಂದೆಡೆ ಎಕ್ಸ್ಟ್ರಾ ಕವರ್ಸ್ ಬೇಗದಲ್ಲಿ ಹೊಡೆದಂತ ಬೌಂಡ್ರಿ ಅಕ್ಷಯ್ ಅವರು ಪ್ರಾರಂಭಿಸಿದ್ರು. ಹಾಗೆ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಸುಲಭದ ರೀತಿಯ 4 ಓಟದ ಹೆಚ್ಚುವರಿ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ನಾಲ್ಕನೇ ಬಾರಿ ಫೋರ್ತ್ ಬಾಲ್. ಈತನವಾದ ಹೆಡ್ಜ್ ಆಗಿ ಬಿದ್ದಂತ ಚೆಂಡು. ವಾಹ್, ವಾಟ್ ಅ ಕ್ಯಾಚ್, ವಾಟ್ ಅ ಬ್ಯೂಟಿಫುಲ್ ಕ್ಯಾಚ್. ಇಲ್ಲಿ ಕ್ಯಾಟ್ ಅಂಡ್ ಬೌಂಡ್ ಅನುಭವದ ಕ್ಯಾಚ್ ಅನ್ನ ಮುಖಾಂತರವಾಗಿ ವಿನಯ್ ಸುಬ್ಬು ವಿಕೆಟ್ ಅನ್ನು ತಡೆಗೊಳಿಸ್ತಾ ಇದ್ದಾರೆ. ಇಲ್ಲಿ ಎಂತ ಒಂದು ಬ್ರೇಕ್ ಥಾಟ್ ನೋಡಿ, ಅನುಭವದ ಬ್ಯಾಟರ್, ರೈಟಿ ಬ್ಯಾಟರ್ ಅನ್ನ ದರಗುರುಳಿಸ್ತಾ ಇದ್ದಾರೆ. ಚನ್ನಸಂದ್ರ ಗಜಪಡೆಯ ಪ್ರಥಮ ವಿಕೆಟ್ ಕೂಡ ನೆರಕುರುಳಿಸ್ತಾ ಇದ್ದಾರೆ. ಸ್ಕೋರ್ ಮೂವ್ಸ್ ಆನ್ 9 runs. ಡೇ ಅಂಡ್ ನೈಟ್ 3 ದಿನ ಕಂಟಿನ್ಯೂ ಮಾಡ್ತೀವಿ. ಒಂದ್ಸರಿ ಕಲ್ತ ಮೇಲೆ ಆಯ್ತು, ಮುಗಿತಲ್ವಾ. ಅದೇ ಒಂದು ಬರುತ್ತೆ ಸರ್, ಹಂಗೆ ಗಂಟ್ಲು ಬರುತ್ತೆ, ನೋವು ಬರುತ್ತೆ, ಆದ್ರೂ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ವೃತ್ತಿ ಅಷ್ಟೇ. The new batter ಮುರಳಿ. ಎಸ್, ನಾಯಕನ ಎಂಟ್ರಿ ಆಗ್ತಾ ಇದ್ರೆ ಗಜಪಡೆ ಚನ್ನಸಂದ್ರ ಪರವಾಗಿ ಮುರಳಿ ಸ್ಟ್ರೈಕ್ ಅನ್ನ ಬರ್ಸ್ಕೊಳ್ತಾ ಇದ್ರ. ಎಸ್ಗಾರಿಕೆ ಭಾಗದಲ್ಲಿ ವಿನಯ್ ಕುಮಾರ್ 5ನೇ ಚೆಂಡಿಗಾಗಿ ಎಸ್ಎಲ್ ಮುಂದಾಗ್ತಾ ಇದ್ದಾರೆ. ತನ್ಮದ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಸುಲಭದ ರೀತಿ ಅವಳಿ ಒಟ್ಟುಗಳ ಹೆಚ್ಚುವರಿ ಆಗ್ತಾ ಇದೆ. 2 runs ಕಂಪ್ಲೀಟ್. ಲಾಸ್ಟ್ ಬಾಲ್. 11 ಹೌದು, 11. 2 4 1 ಡಬಲ್ 2 ಸಿಂಗಲ್ 1 ಸಿಂಗಲ್. ಈತನ ಮಧ್ಯ ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದ್ದ. ಬಹಳಷ್ಟು ಅನುಭವದ ರೀತಿ ಎಸ್ಗಾರಿಕೆಯನ್ನು ಮಾಡಿ ವಿನೋದ್ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ವಿನಯ್ ಕುಮಾರ್ ಓವರ್ ಕಂಪ್ಲೀಟ್. ಸ್ಕೋರ್ ಮೂವ್ಸ್ ಆನ್ 11. ಲಾಸ್ ಆಫ್ 1 ಮೇನ್ ವಿಕೆಟ್. ಮೊದಲನೇ ಓವರ್ನ ಮುಕ್ತಾಯಕ್ಕೆ 11 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಹುದ್ದರಿ ಕೂಡ ಸುಬ್ಬು ವಿಕೆಟ್ ಪತನದ ನಂತರ ಬಂದಂಥ ಮುರಳಿ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಅವಳಿ ಓಟಗಳ ಮುಖಾಂತರವಾಗಿ ತಮ್ಮ ಖಾತೆಯನ್ನು ಪ್ರಾರಂಭಿಸಿದ್ರು. ಅದಾದ ನಂತರ 2ನೇ ಓವರ್ನ ಚಾಲ್ತಿಯಲ್ಲಿ ರೂಪೇಶ್
ಎಸ್ ರೂಪೇಶ್ ಟು ಅಕ್ಷಯ್ ರೈಟಿ ಬ್ಯಾಟರ್. ಬಹಳಷ್ಟು ಒಂದು ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ರು ನೋಡಿ. ಯಾರ್ಕರ್ಲೆನ್ ಡೆಲಿವರಿಯನ್ನ ನಿಧಾನಗತಿಯ ಓಟಗಳ ಮುಖಾಂತರವಾಗಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಸುಂದರತೆಯ ಓಟ ಇಲ್ಲಿ ಒಂದೆಡೆ ಅಕ್ಷಯ್ ಆದರೆ ಇನ್ನೊಂದೆಡೆ ಮುರಳಿ ಅನುಭವದ ಚಾಣಾಕ್ಷತನದ ಆಟಗಾರರು ಕೂಡ. ಓಹೋ ಪೀಸ್ಫುಲ್ ಡೆಲಿವರಿ ಇತ್ತು, ಆದರೆ ವೈಡ್ ಹೊಡೆದ ರುಚನೆ. ಎಸ್ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಡೆದಂಥ ಸುಮಂತ್ ಮ್ಯಾನ್ ಆಫ್ ದ ಮ್ಯಾಚ್. ಮೊದಲನೇ ಮ್ಯಾಚಲ್ಲಿ ಡಿ ಬಾಸ್ ವಾರಿಯರ್ಸ್ ವರ್ಸಸ್ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ಸುಮಂತ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಸುಮಂತ್ ಎಲ್ಲಿದ್ರು ವೇದಿಕೆ ಹತ್ರ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಓಕೆ, ಅವ್ರು ಬಂದ ಮೇಲೆ ಕೊಡಿ. ಎಸ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಅನುಭವದ ಬ್ಯಾಟರ್ಗಳು ಇದ್ದಾರೆ ಇನ್ನು ಸ್ಟ್ರೈಕಲ್ಲಿ. ಹದಿನಾಲ್ಕು ಓಟುಗಳು 14 ರನ್ಸ್. ಸರಾಸರಿ ಓಟುಗಳು ಬರಬೇಕಾಗ್ತದೆ ಇನ್ನು ಕೂಡ 40ಕ್ಕೆ 40. ಎಸ್ ಅಕ್ಷಯ್ ದಾಂಡಿನ ಮುಖಾಂತರವಾಗಿ ಬಂದಂಥ ಒಟ್ಟಿ ಓಟುಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಒಂಟಿ ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 15 ಓಟುಗಳು. ವೈಡ್ ಬಾಲ್ ಎನ್ನುವ ರವಾನೆಯನ್ನು ನೀಡ್ತಾ ಇದ್ದಾರೆ. ಬಹಳಷ್ಟು ಎಕ್ಸ್ಟ್ರಾ ರನ್ಗಳ ಹೆಚ್ಚುವರಿ ಆಗ್ತಾ ಇದೆ. 16 ಓಟ್ಗಳು. ಎರಡನೇ ವೈಡ್ ಓವರ್ನ ರೂಪೇಶ್ ಇಸ್ಕಾರಿಕೆಯಲ್ಲಿ ಕಂಡು ಬರ್ತಾ ಇದ್ದ. ಉತ್ತಮ ರೀತಿಯ ಎಸ್ಕಾರಿಕೆ ಮುಖಾಂತರವಾಗಿ ಡಾಟ್ ಡೆಲಿವರಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ರೆ. ಒಳ್ಳೆ ಕಮ್ ಬ್ಯಾಕ್ ಎಕ್ಸ್ಪೆನ್ಸಿವ್ ಓವರ್ ಕೂಡ ಅನ್ಬೋದು ನೋಡಿ. ಲಾಸ್ಟ್ 2 ಬಾಲ್ ಇನ್ನು ಕೂಡ ಬಾಕಿ ಉಳಿತಾ ಇದೆ. ರೂಪೇಶ್ ಕಾರ್ಕೆಯಲ್ಲಿ ಎರಡನೇ ಓವರ್ನ ಪವರ್ ಪ್ಲೇ ಪ್ರಾರಂಭದಲ್ಲಿ 2 ಬಾಲ್ಸ್ ರಿಮೈನಿಂಗ್. ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಬಹಳಷ್ಟು ಅದ್ದೂರಿಯಾಗಿ ಹೊನಲು ಬೆಳಕಿನ ಪಂದ್ಯಾಟದ ಮುಖಾಂತರವಾಗಿ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ಸೆಮಿಫೈನಲ್, ಎರಡನೇ ಸೆಮಿಫೈನಲ್ ಪಂದ್ಯಾಟ. ಒಂದೆಡೆ ಚಕ್ರವ್ಯೂಹ ಆದರೆ ಇನ್ನೊಂದೆಡೆ ಚನ್ನಸಂದ್ರ ಗಜಪಡೆ. ಬಾಲರ್ ಸ್ಟಾಪ್. ಯಾಂತ ಒಂದು ಪೀಸ್ಫುಲ್ ಡೆಲಿವರಿ ನೋಡಿ. ಅನುಭವದ ಎಸ್ಕಾರಿಕೆ ಮುಖಾಂತರವಾಗಿ ಡಾಟ್ ಡೆಲಿವರಿ ಚುಕ್ಕಿ ಎಸೆತ ಮಾರ್ಪಾಡಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಓಟುಗಳು ಬರ್ತಾ ಇಲ್ಲ. ಕೊನೆ ಚೆಂಡು ಲಾಸ್ಟ್ ಪಾಸ್ ಟು ಗೋ. ಪಂದ್ಯ ಸಮಬಲದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ ಇದು.
ಮತ್ತೊಮ್ಮೆ ಡಾಟೆಡ್ ಲೆಗ್ ಬಾಯ್ಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ರೂಪಿ ಎಸ್ಕಾರ್ಕೆ ಮುಕ್ತಾಯಗೊಳ್ತಾ ಇದೆ. ಕಂಪ್ಲೀಟ್ 2 ಓವರ್ಗಳ ಮುಕ್ತಾಯದ ಬಳಿಕ 16ಕ್ಕೆ 1. ಕ್ಷಣ ಮಾರ್ಗದಲ್ಲಿ ಮತ್ತೊಮ್ಮೆ ಪಂದ್ಯಾಟ ಬದಲಾವಣೆ ಆಗ್ತಾ ಇದೆ ನೋಡಿ. ರೂಪಿ ಎಸ್ಕಾರಿಕೆಯಲ್ಲಿ ಉತ್ತಮ ರೀತಿಯ ಎಸ್ಕಾರಿಕೆ ಕಂಬ್ಯಾಕ್ ಬೌಲಿಂಗ್ ಪ್ರದರ್ಶನವನ್ನು ಮಾಡಿ ಚಕ್ರ ಯುವ ತಂಡಕ್ಕೆ ಮೇಲುಗೈ ಸಾಧಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಒಂದು ಮ್ಯಾಚ್. ಯಾಕಂದರೆ ಸುಲಭದ ಟಾರ್ಗೆಟ್ 54ರ ಬೆನ್ನಟ್ತಾ ಇದ್ದಾರೆ. 36ಕ್ಕೆ 38 ಓಟುಗಳು ಬರಬೇಕಾಗ್ತದೆ ಇನ್ನೂ ಕೂಡ. ಯಾಕಂದರೆ ಅನುಭವದ ಬ್ಯಾಟರ್ ಅಕ್ಷಯ್ ಹಾಗೂ ಮುರಳಿ ಇನ್ನೂ ಕೂಡ ಸ್ಟ್ರೈಕನ್ನು ಆವರಿಸ್ಕೊಳ್ತಾ ಇದ್ದಾರೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಂಥ ಒನ್ನೂರು ಬೆಳಕಿನ ಪಂದ್ಯಾಕೂಟಗಳು ನೆನೆಯ ದಿನದಂದು ಪ್ರಾರಂಭಗೊಂಡಂಥ ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಇಂದಿನ ದಿನದಂದು ಕೂಡ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೇರ ಯೂಟ್ಯೂಬ್ ಮುಖಾಂತರ CR7 ಅಫಿಷಿಯಲ್ ಸ್ಪೋರ್ಟ್ಸ್ ನಮ್ಮ ಆಸಿಫ್ ಭಾಯ್ ಅವರ ಮುಂದಾಳತ್ವದ ಒಂದು ಲೈವ್ ಸ್ಟ್ರೀಮಿಂಗ್ ತಂಡ 2 ದಿನಗಳ ಕಾಲ ಸತತವಾಗಿ ಯಾವುದೇ ಒಂದು ಕುಂದು ಕೊರತೆಗಳಿಲ್ಲದೆ ಲೈವ್ ಸ್ಟ್ರೀಮಿಂಗ್ ಒಂದು ಕ್ಲಾರಿಟಿ ಮುಖಾಂತರವಾಗಿ ಈ ಒಂದು ಟೂರ್ನಮೆಂಟಲ್ಲಿ ನೀಡ್ತಾ ಇದೆ. ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾ ಸ್ಪರ್ಧಿಗಳ ಸಮ್ಮುಖದಲ್ಲಿ ನಮ್ಮ ಆಸಿಫ್ ಭಾಯ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಸ್, ಸೆಮಿಫೈನಲ್ ಮ್ಯಾಚಲ್ಲಿ ಸುಮಂತ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ. ನಿಧಾನಗತಿಯಲ್ಲಿ ಎಸೆದಂತಹ ಚೆಂಡು ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಮೋರ್ನಿಂಗ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 20 ಓಟುಗಳಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಸ್ಕ್ವೇರ್ ಗಲ್ಲಿ ಪಾಯಿಂಟ್ ಒಂದು ಫೀಲ್ಡಿಂಗ್ ಅಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಬಲಿಷ್ಠ ಆಟಗಾರನನ್ನ 20 ಓಟುಗಳಿಗೆ ತಡೆ ಹಿಡಿಬೇಕಾದ್ರೆ ಇಂಥ ಒಂದು ಕ್ಷೇತ್ರ ರಕ್ಷಣೆ ಆಗಬೇಕಾಗ್ತದೆ. ನೋಡಿ ಬಂತು ಇಲ್ಲಿ ಅನುಭವದ ಎಸ್ಗಾರಿಕೆ, ಅನುಭವದ ಕ್ಷೇತ್ರ ರಕ್ಷಣೆ ನೋಡಿ. ಬ್ರಿಜೇಶ್ ದೋಸ್ತ ಎಸ್ಗಾರಿಕೆ ಭಾಗದಲ್ಲಿ ಮುರಳಿ ಅವರನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಇಲ್ಲಿ 20 ಓಟುಗಳಿಗೆ ಮತ್ತೊಮ್ಮೆ ಕಡಿವಾಣವನ್ನು ಹಾಕ್ತಾ ಇದ್ದಾರೆ. 3ನೇ ಓವರ್ ಚಾಲ್ತಿಯಲ್ಲಿ 3ನೇ ಚೆಂಡು, 3ನೇ ಬಾರಿ ಅಲ್ಲಿ ಶಾನಿಶಾತ್ ರಕ್ಷಣೆ ಮಾಡ್ತಾ ಇದ್ರೆ. 20 ಓಟುಗಳ ಪೂರೈಕೆ. ಹದಿನೆಂಟು ಓಟುಗಳು, 18 ರನ್ಸ್. ಉತ್ತಮ ರೀತಿಯ ಒಂದು ಬಿಗ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಸೇಮ್ ಶಾಟ್ ಸೇಮ್ ರಿಸಲ್ಟ್. 20 ಓಟುಗಳು ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇವೆ. 19 ಓಟುಗಳು 3ನೇ ಓವರ್ನ ಚಾಲ್ತಿಯಲ್ಲಿ ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಇಟ್ಸ್ ಅ ಗುಡ್ ಅನುಭವದ ರೀತಿಯ ಎಸ್ಗಾರಿಕೆ. ಲೈವ್ ಅನ್ನು ಕಟ್ಟಿಕೊಳ್ತಾ ಇದ್ದಾರೆ ಬ್ರಿಜೇಶ್. ಈ ತರವಾದ ಸ್ವೀಪ್ ಮಾಡುವಂತ ಪ್ರಯತ್ನ ನೋಡಿ. ಎಲ್ಲ ಕಡೆ ನಮ್ಮ ಸನ್ನಿ ಅವರೇ ಕಾಣಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ನೋಡ್ಕೊಳ್ತಾ ಇದ್ದಾರೆ, ಫೈನ್ ಲೆಗ್ ನೋಡ್ಕೊಳ್ತಾ ಇದ್ದಾರೆ, ಲಾಂಗ್ ಲೆಗ್ ನೋಡ್ಕೊಳ್ತಾ ಇದ್ದಾರೆ. ಎಂಥ ಒಂದು ಕ್ಷೇತ್ರ ರಕ್ಷಣೆ ಆಟಗಾರ ನೋಡಿ. ಅನುಭವದ ಒಂದು ಓಟುಗಳಿಗೆ ಕಡಿವಾಣ ಡ್ರಾಪ್ ಅನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತಡೆಯನ್ನು ಹಿಡಿತಾ ಇದ್ದಾರೆ. ಎಸ್, ಲಾಸ್ಟ್ ಬಾಸ್ಗೂ ಸೀತನ್ ಮಧ್ಯೆ ಗಾಳಿಯಲ್ಲಿ ಚೆಂಡು ಬಂತು ನೋಡಿ. ಮಿಡ್ ವಿಕೆಟ್ ಸ್ಕೋರ್ ಭಾಗದಲ್ಲಿ ಕಾರ್ನ ಮೇಲೆ ಹೊಡೆದಂತ ಚೆಂಡು 1 ಬಾಲ್ಸ್ ಬೌಂಡ್ರಿ. ಎಂತ ಒಂದು ಶಾಟ್. ಅಕ್ಷಯ್ ದಾಳಿನಿಂದ ಚಿಮ್ಮಿದಂತ ಮೊದಲನೇ ಬೌಂಡ್ರಿ, ಸಮಸ್ಯೆ 2ನೇ ಬೌಂಡ್ರಿ ಕೂಡ ಇದು. ಮಗು ಸುಲಭದ ರೀತಿಯ ಅನುಭವದ ಬ್ಯಾಟರ್ ಅನ್ನ ಹೊಡಿತಾ ಇದ್ದಾರೆ. ಅಕ್ಷಯ್ ಅಲಿಯಾಸ್ ಮಗು. ಮಗು ಎಸ್, 3 ಓವರ್ಗಳು ಮುಕ್ತಾಯ.
24 ಓಟಗಳು ಅಂಕವನ್ನು ಪಡೆದುಕೊಳ್ತಾ ಇದ್ದ. ಇನ್ನು ಕೂಡ ಸಮಬಲದ ಓಟಗಳು 30ಕ್ಕೆ 30. ಎಸ್, ನೋಡೋಣ ಈ ಒಂದು ಕಂಬ್ಯಾಕ್ ಬೌಲಿಂಗ್ ಪ್ರದರ್ಶನ ಮಾಡ್ತಾರಾ ಏನು ಅಂತ. ಚೇತನ್ ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಬೌಲಿಂಗ್ ವಿಭಾಗದಲ್ಲಿ. 28. ನಾವು ಮಾತಾಡಕ್ಕೆ ಎನರ್ಜಿ ಇಲ್ಲ ಸರ್, ಅಲ್ಲಿ ಎಲ್ಲ ಆಡ್ತಾರೆ ಪಾಪ, ಅವ್ರು ಆಡೋಕ್ಕೂ ಆಗಲ್ಲ. ಎಸ್, ಸ್ಟಾರ್ಟ್ ಮಾಡಿ ಅಂಪೈರ್ಸ್. ಎಸ್, ಚೇತನ್ ಎಸ್ ಕಾರ್ಕೆಯಲ್ಲಿ. ಯಾಸ್ ಬಂತು ನೋಡಿ, ಬ್ಯೂಟಿಫುಲ್ ಶಾಟ್, ಸ್ಟ್ಯಾಂಡ್ ಅಂಡ್ ಅಲವಾ. ಡೀಪ್ ಕವರ್ಸ್ ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಈಗ ಬಂತು ನೋಡಿ ಬಿಗ್ ಶಾಟ್ ಮುರಳಿ ಅವರ ದಾಂಡಿನಿಂದ 4 ಓಟದ ಹೆಚ್ಚುವರಿ. ದಂದನ್ 28 ಓಟಗಳು, ಜಯಕ್ಕಾಗಿ ಕೇವಲ 26ರ ಅವಶ್ಯಕತೆ. ಸನ್ನಿ ಗರ್ಜನೆ ಆಗ್ತಾ ಇದೆ ನೋಡಿ, ಅಲ್ಲಿ ಮಿಡ್ ವಿಕೆಟ್ ಅಲ್ಲಿ ನಿಂತ ಸನ್ನಿ. ಟೋಟಲ್ ಡೆಲಿವರಿ ಆಗ್ತಾ ಇದೆ. 28 ಓಟಗಳಿಗೆ ಪ್ರಾರಂಭವನ್ನು ಕಾಣ್ತಾ ಇದೆ. ಮತ್ತೊಮ್ಮೆ ಸೇಮ್ ಶಾಟ್, ಮಿಸ್. ಸೇಮ್ ಶಾಟ್, ಸೇಮ್ ರಿಚಾರ್ಡ್. ಡೀಪ್ಸ್ ಕವರ್ಸ್ ಅಲ್ಲಿ ಹೊಡೆದಂತ ಚೆಂಡು, ಎರಡನೆಯ ಬೌಂಡ್ರಿ ಕೂಡ ಸೇಮ್ ಶಾಟ್ ರಿಲೀಸ್ ಅನ್ನು ಪಡೆದುಕೊಳ್ತಾ ಇದೆ. ಉತ್ತಮ ರೀತಿಯ ಬ್ಯಾಟಿಂಗ್, ಮುರಳಿ ನಾಯಕನ ಆಟ. ಯಾಸ್, ಮತ್ತೊಮ್ಮೆ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಸತತ 3ನೆಯ ಬೌಂಡ್ರಿ. ವಾಟ್ ಅ ಶಾಟ್ ನೋಡಿ, ಇಲ್ಲಿ ಮುರಳಿ ದಾಂಡಿನಿಂದ ಬಂದಂತ 3ನೆಯ ಎಕ್ಸ್ಟ್ರಾ ಕವರ್ಸ್ ಮೇಲೆ ಬಂದಂತ ಬೌಂಡ್ರಿಗಳು. 4 ಓಟದ ಹೆಚ್ಚುವರಿ ಮತ್ತೊಮ್ಮೆ. ಸುಲಭದ ರೀತಿ ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 2 runs ಡಿಕ್ಲೇರ್ಡ್. ಫೈನ್ ಲೆಗ್ ವಿಭಾಗದಲ್ಲಿ ಹೊಡೆದಂತ ಚೆಂಡು 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಕವರ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ಕಲೆ ಹಾಕಿದ್ರು. ಅದಾದ ನಂತರ ವೈಟ್ ಆನ್ ಇಟ್, ಲೆಗ್ ಬಾಯ್ಸ್ ಶ್ರಮಿಸಿ ಫೈನ್ ಲೆಗ್ ವಿಭಾಗದಲ್ಲಿ 2 ಓಟದ ಪೂರೈಕೆ ಆಗ್ತದೆ. ಲೆಗ್ ಬಾಯ್ಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಎಸ್, ಓವರ್ ಕಂಪ್ಲೀಟ್ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ 38 ಓಟಗಳು. ಈ ಒಂದು ಪಂದ್ಯಾಟ ಚನ್ನಸಂದ್ರ ಗಜಪಡೆ ಮೇಲುಗೈ ಸಾಧಿಸ್ತಾ ಇದೆ. ಯಾಕಂದ್ರೆ ಅನುಭವದ ಬ್ಯಾಟರ್ಗಳು ಇನ್ನೂ ಕೂಡ ಅಂಕಣ ಒಳಭಾಗದಲ್ಲಿ ಪ್ರವೇಶನ ಮಾಡ್ತಾ ಇದ್ದಾರೆ. ಒಂದೆಡೆ ಅಕ್ಷಯ್ ಆದ್ರೆ ಇನ್ನೊಂದೆಡೆ ಮುರಳಿ. Required run 24 balls, 16 run required. ಎಸ್,
ಬ್ರಿಜೇಶ್ ಪಾಟೀಲ್ ಎಸ್ಗಾರಿಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಅಕ್ಷಯ್ ಮಗು ಮಗು ಈ ತರ ಮದ ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ರೆ 39 ಒಟ್ಟುಗಳು. ಹುಲಿ ಬಂತು ಹುಲಿ. ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಸನಿ ಎಂತ ಒಂದು ಪವರ್ಫುಲ್ ಸ್ಟಾಪ್ ಅನ್ನು ಮಾಡ್ತಾ ಇದ್ದಾರೆ ನೋಡಿ. ಅನುಭವದ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 40 ಓವರ್ಗಳು 40 ರನ್ಸ್. ಎಷ್ಟು ನಮ್ಮ ಬಹಳಷ್ಟು ಅನುಭವದ ರೀತಿಯ ಒಂದು ಜೊತೆ ಆಟ ಬಿಲ್ಡ್ ಆಗ್ತಾ ಇದೆ ನೋಡಿ. ಒಂದರೆ ಅಕ್ಷಯ್ ಆದ್ರೆ ಪವರ್ ಹಿಟ್ಟರ್, ಆದ್ರೆ ಇನ್ನೊಂದರೆ ಮುರಳಿ ಸೆನ್ಸಿಬಲ್ ಬ್ಯಾಟರ್. ಲಾಂಗ್ ಆಫ್ ಮುಖಾನವಾಗಿ ಹೊಡೆದಂತಹ ಚೆಂಡು 20 ಓಟಗಳ ಹೆಚ್ಚುವರಿಯನ್ನು ಪಡೆದುಕೊಳ್ತಾ ಇದ್ದ ಬ್ರಿಜೇಶ್ ಪಾಟೀಲ್. ಬಂತು ನೋಡಿ ಬಿಗ್ ಶಾಟ್. ಅನುಭವದ ರೀತಿಯ ಶಾಟ್ ಕೂಡ ಇದು. ಅಕ್ಷಯ್ ದಾಂಡಿನಿಂದ ಬಂದಂತಹ ಬಿರುಸಿನ ಬೌಂಡ್ರಿಯ ಮುಖಾಂತರವಾಗಿ ಪಂದ್ಯಾಟ ಚನ್ನಸಂದ್ರ ಗಾಜಪಡೆ ಪರವಾಗಿ ಸಾಗ್ತಾ ಇದೆ. ಇನ್ನು ಕೂಡ ಜೊತೆ ಆಟ ಬ್ರೋಕನ್ ಆಗ್ತಾ ಇಲ್ಲ ನೋಡಿ. ಎಂಥ ಒಂದು ಅನುಭವದ ರೀತಿಯ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಚನ್ನಸಂದ್ರ ಪರವಾಗಿ. ಪ್ರಾರಂಭದಲ್ಲೇ ನಮ್ಮ ಸುಬ್ಬು ಅವರ ವಿಕೆಟನ್ನು ಪಡೆದುಕೊಂಡಿದ್ರು. ಅದಾದ ನಂತರ ಬಂದಂಥ ಮುರಳಿ ಬಲಿಷ್ಠ ಓಟಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅಕ್ಷಯ್ ಮತ್ತೊಮ್ಮೆ ಮಗು. ಬಂತು ನೋಡಿ ಸ್ಟಬರ್ಡ್ ಆಗಿ ಬೀಸುವಂತ ಪ್ರಯತ್ನ. 1 ಬೌನ್ಸ್ 2 ಬೌನ್ಸ್ 3 ಬೌನ್ಸ್ ಬೌಂಡ್ರಿ. ಅನುಭವದ ಬ್ಯಾಟರ್ ಮುಖಾಂತರವಾಗಿ ಒಂದೆಡೆ ಫೈನ್ ಲೆಗ್ ವಿಭಾಗದಲ್ಲಿ ಬೌಂಡ್ರಿಯನ್ನು ಹೊಡೆದಿದ್ರು. ಈಗ ಲಾಂಗ್ ಆನ್ ಮುಖಾಂತರವಾಗಿ ಲಾಂಗ್ ಆಫ್ ಮುಖಾಂತರವಾಗಿ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಅಬ್ಬಬ್ಬಬ್ಬಬ್ಬ ಲಾಟ್ರಿ. ಎಂತ ಒಂದು ಶಾಟ್ ನೋಡಿ ಇಲ್ಲಿ. ಈ ಒಂದು ಪಂದ್ಯಾಟದ ಈ ಒಂದು ಟೂರ್ನಮೆಂಟಿನ ಸುಚಿತ್ ಮುಖಾಂತರವಾಗಿ ಹೊಡೆದಂತ ಲಾಂಗೆಸ್ಟ್ ಸಿಕ್ಸರ್ ಕೂಡ ಇದು. ಅದು ಕೂಡ ಅಕ್ಷಯ್ ದಾಡಿನಿಂದ ಬಂದಂತ ಒಂದು ಸಿಕ್ಸರ್ ಮುಖಾಂತರವಾಗಿ ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಎಸ್, ಕಂಗ್ರಾಚುಲೇಷನ್ ಫಾರ್ ಟೂ ಟೀಮ್. ಫೈನಲ್ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಫೈನಲ್ ಮ್ಯಾಚ್ ಚನ್ನಸಂದ್ರ ಗಜಪಡೆ ವರ್ಸಸ್ ಜಿ ಗ್ಯಾಂಗ್ಸ್ಟರ್ಸ್.